ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಡೂಯಿಂಗ್ ವ್ಲಾಗ್ ಹಿಯರ್. ತುಂಬ ಟೈಮ್ ಆಗೋಯಿತು. ಜಾಬ್ ಹುಡುಕೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಯಿತು ಗೈಸ್. ಆಲ್ರೆಡಿ ಕಾಲೇಜ್ ಲೈಫೆಲ್ಲ ಮುಗೀತು. ಈಗ ಎಂಪ್ಲಾಯ್ ಲೈಫ್ಗೆ ಶಿಫ್ಟ್ ಆಗಿದ್ದೀನಿ. ನೋಡಿ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ಮೇಲೆ ವ್ಲಾಗ್ ಬರ್ತಾ ಇರುತ್ತೆ ಗೈಸ್, ನೋಡ್ತಾ ಇರಿ. ಫನ್ 100% ಫನ್ ಇರುತ್ತೆ. ಎಂಜಾಯ್ ಮಾಡಿ. ಬೇಜಾರಾದಾಗ ನೋಡಿ, ಖುಷಿ ಆದಾಗ ನೋಡಿ, ಈವ್ನಿಂಗ್ ನೋಡಿ, ನೈಟ್ ನೋಡಿ, ಯಾವ ಬೇಕಾದ್ರೆ ನೋಡಿ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ನನ್ನ ಬ್ಲಾಗ್ ಇನ್ಮೇಲೆ ಬರ್ತಾ ಇರುತ್ತೆ. ಜಸ್ಟ್ ಎಂಜಾಯ್ ಇಟ್ ಗೈಸ್. ಲೆಟ್ಸ್ ಗೋ. ಗೈಸ್, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ದ? ಒಂದಿನ ಮಳೆ ಬಂದಿದ್ದಕ್ಕೆ ಬೆಂಗಳೂರಲ್ಲಿ ಎಷ್ಟು ಪ್ರಳಯ ಆದಂಗೆ ಆಗೋಯ್ತು. ಇಲ್ಲಿ ನೋಡಿ ಹೇಗಿದೆ ರೇಂಜ್ ರೋವರ್, ನೆಕ್ಸ್ಟ್ ಲೆವೆಲ್ ಅಲ್ವಾ? ನೋಡಿ ಕಾಲೇಜ್ ವಯಸ್ಸೆಲ್ಲ ಅಡ್ಡ ಹಾಕೊಂಡು ಕೂತವ್ರೆ. ಫುಲ್ಲು ಸಿಲ್ಕೋಡ್ ಧೂಳು 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 ಧೂಳು. ನೆನ್ನೆ ಪೂರ ಮಳೆ ಬಂತು ಗೈಸ್. ನೋಡಿ ಇವಾಗ ಫುಲ್ ಧೂಳು, ಗಾಡಿ ಇಲ್ಲ. ಮೆಟ್ರೋ ಈಗ ಮೆಟ್ರೋ ಬಂತು. 10 ನಿಮಿಷ ಎಕ್ಸ್ಟ್ರಾ ಕಾಯ್ಬೇಕು ನಾವು. ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು. ಆಫೀಸಿಗೆ ಈ ಥರ ಹೋಗ್ತಿದ್ದೀನಿ. ಯಾರಾದರೂ ನಂಬ್ತಾರ ಆಫೀಸಿಗೆ ಹೋಗೋ ಹುಡುಗ ಅಂತ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಗೈಸ್, ಹಿಂಗೆ ಮೆಟ್ರೋ ಕಾಯ್ತಾ ಕೂತ್ಕೊಂಡು ನನಗೂ ಒಂದು ನೆನಪಾಯಿತು. ಜೀವನದಲ್ಲಿ ಏನಾದರೂ ಪಡಿಬೇಕಂದ್ರೆ ಸ್ವಲ್ಪ ಕಾಯಬೇಕು. ಬರುತ್ತೆ, ಕಾಯಬೇಕು ಅಷ್ಟೇ. ಏನೋ ಬಂತು ಮೈಂಡಿಗೆ. ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಇದ್ರ ಒಪಿನಿಯನ್ ಏನು ಅಂತ. ಇನ್ನೂ ಮೆಟ್ರೋ ಬಂದಿಲ್ಲ, ಮೆಟ್ರೋ ಕಾಯ್ದು ಆಫೀಸಿಗೆ ಹೋಗಿ ಆಫೀಸ್ ಹೆಚ್ಚಾಗಿ ಅದೇನೇನು ವರ್ಕ್ ಇರುತ್ತೋ ಗೊತ್ತಿಲ್ಲ, ನೋಡಬೇಕು. ಲೈಫಲ್ಲಿ ಓಡ್ತಾ ಇರ್ಬೇಕಂದ್ರೆ ಅವನ ಅಜ್ಜಿ ಎಲ್ಲ ಓಡ್ತಾರೆ ನೋಡಿ, ಹೆಂಗೆ ಓಡ್ಬೇಕು. ಯಾರು ಇವರೆಲ್ಲ? ಬನ್ನಿ ಗೈಸ್, ಆಫೀಸ್ ಒಳಗಡೆ ಹೋಗೋಣ. ಮೈನ್ ಸ್ವಿಚ್ ಆಫ್ ಮಾಡ್ಬೇಕಾ? ಮೈನ್ ಸ್ವಿಚ್ ಆನ್ ಮಾಡೋಣ ಗೈಸ್. ಓಕೆ, ವರ್ಕ್ ಮಾಡೋಣ. ಕಮ್ ಗೈಸ್, ಮೊದಲು ಲ್ಯಾಪ್ಟಾಪ್ ಎಲ್ಲ ನೋಡಿದಾಗ ಏನೋ ಚೆನ್ನಾಗಿರೋದು ಏನು ಇಷ್ಟು ಚೆನ್ನಾಗೈತೆ ಅಂತ ಅನ್ಸೋದು. ಈಗ ಲ್ಯಾಪ್ಟಾಪ್ ನೋಡಿದ್ರೆ ಯಾವನ್ ಕಂಡು ಹಿಡಿದನು ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಆಫೀಸಲ್ಲಿ ಒಂದು ಮಗು ಇದೆ ನೋಡಿ, ಇಂಟರ್ಚಾಯ್ ತಿನ್ಕೊಂಡು ಮಗು ಇದೆ ಅಲ್ವೇನ್ರಿ? ಅಲ್ಲೇ ಮಾಡಿ ಗೈಸ್ ನೋಡಿ, ಅಲ್ಟ್ರಾ ಲೆಜೆಂಡ್ ಹೆಂಗೆ ಮಾಡ್ತಾರೆ ಅಂತ. ಅಲ್ಲೇ ಮಾಡಿ ಇವಾಗ ತೋರಿಸ್ತೀನಿ ನಿಮಗೆ ಅಲ್ಟ್ರಾ ಲೆಜೆಂಡು ಯಾವ ಥರ ಮಾಡ್ತಾರಂತ. ಏನು ಮಾಡ್ತೀರಾ ತೋರಿಸಿ. ಹಿಂಗೆ ಹಾಕೋಬಿಟ್ಟು ಕೂತ್ಕೊಬಿಡೋದಾ? ಹಿಂಗೆ ಹಾಕೋಬಿಟ್ಟು ಕೂತ್ಕೊಬಿಡೋದಾ? ಗೈಸ್ ಬನ್ನಿ, ಊಟಕ್ಕೆ ಹೋಗೋಣ ಹೊರಗಡೆ. ಲಂಚ್ ಬ್ರೇಕ್ ಬಂತು. ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡಬೇಕಪ್ಪ. ನೋಡಿ ಊಟ ರೋಡಲ್ಲಿ, ರೋಡ್ ಸೈಡ್ ಊಟ ತಿನ್ನೋದೊಂಥರ ಖುಷಿ ಅಲ್ವ ಬ್ರೋ? ಖಂಡಿತ. ಏನಾದರೂ ಕಂಟೆಂಟ್ ಹೇಳಿ ಬ್ರೋ. ನನ್ನದು ಬ್ಲಾಗಿಗೆ ಕಂಟೆಂಟ್ ಏನೂ ಇಲ್ಲ, ಹೇಳಿ ಇಲ್ಲಿ. ಏನು ಕಂಟೆಂಟ್ ಹೇಳಿ? ನೀವು ಯಾವ್ದಾದ್ರು ಒಂದು ಹೇಳಿ. ಹೇಗಿದೆ ಎಂಪ್ಲಾಯ್ ಲೈಫು ಈ ಕಂಪ್ನೀಲಿ? ಕೆಲಸ ನೋಡು, ಮನೆಗೆ ಹೋಗೋ ಮಲಗು, ಇದು ಕೆಲಸ ನೋಡು, ಮನೆಗೆ ಹೋಗೋಕ್ಕೆ ಅಷ್ಟೇ, ಜಾಸ್ತಿ ಏನಿಲ್ಲ. ಜೀವನ ಇಷ್ಟೇ. ವರ್ಕ್ ಆಯ್ತು. ಏನು ಮಾಡೋಣ? ಜೀವನ ಹಿಂಗೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹಂಗೆಲ್ಲ ಕುಂತೈತೆ, ಏನು ಮಾಡೋಕ್ಕಾಗಲ್ಲ. ಗುಮ್ಮಿಸ್ಕೊಂಡು ಹೋಗ್ಬೇಕಷ್ಟೆ ಅಲ್ವಾ ಬ್ರೋ? ಖಂಡಿತ.
ನನಗಂತೂ ಊಟ ಮಾಡಾದ್ಮೇಲೆ ನಿದ್ದೆ ಬರುತ್ತೆ. ನಿಮ್ಗೆ ನಿದ್ದೆ ಬರಲ್ಲ ಗೈಸ್? ಕಮೆಂಟ್ ಮಾಡಿ ನೋಡೋಣ. ಊಟ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಆದ ತಕ್ಷಣ ನಿದ್ದೆ ಮಾಡೋದು 1 hour 2 hour ನಿಮ್ಗೆ ಹೇಗೆ ಅನಿಸುತ್ತೆ? ಬಟ್ ವರ್ಕ್ ಮಾಡಲೇಬೇಕು. ಮ್ಯಾನೇಜರ್ ಇವಾಗ ವರ್ಕ್ ಕೊಟ್ಟರು. ಫ್ಯಾನ್ ಹೆಂಗೆ ತಿರುಗ್ತೈತೆ ಅದು ನನ್ನ ತಲೆ ತಿರುಗ್ತೈತೆ. ಆಲ್ ಇಸ್ ವೆಲ್. Fill the form. Are you ನಾನಿಲ್ಲಿ ವರ್ಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಬಾಸ ರಾಜ್ ಅಂತಾರೆ ಆರಾಮ್ಸೆ ಮಲ್ಕೊಂಡು ಕೂತವ್ರೆ. ಹಾಂ, ಕೂತ್ಕೊಂಡು ಮಲ್ಗವ್ರೆ. ಏನು ಕತೆ ಹೇಳಿ. ಆ ವರ್ಕ್ ಕ್ಯಾನ್ಸಲ್ ಮಾಡ್ತಿದ್ದೀರಾ? 7 ಗಂಟೆ ಆಯಿತು ನೋಡೋದು ಗೈಸ್. ಕೆಲಸ ಮುಗಿದು ಆಫೀಸಲ್ಲಿ 1 minute ಎಕ್ಸ್ಟ್ರಾ ಆದರೂ ರಜೆ ನರಕದಲ್ಲಿ ಕೂತಂಗೆ ಆಗುತ್ತೆ. ಓಡೋಕೆ ಬಿಡಬೇಕು ಅಲ್ಲಿಂದ ಅನಿಸುತ್ತೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಮಂಡೆ ಎಲ್ಲ ಹಚ್ಚದ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಏನು ಮಾಡೋದು, ಎಂಪ್ಲಾಯ್ ಲೈಫು ಮ್ಯಾನೇಜ್ ಮಾಡಲೇಬೇಕು. ಈ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಅವನ ಅಕ್ಕನ ಬೈಕ್ ಗೀಕಿಲ್ಲ, ಬಸ್ಸಲ್ಲಿ ಹೋಗ್ಕೊಂಡು ಏನು ಜೀವನ ಅನಿಸ್ತೈತೆ ನನಗಂತೂ. ಈಗ ಸಿಲ್ಕ್ ಬೋರ್ಡ್ ಬಂದೆ ಗ್ಯಾಸ್. ಆಫೀಸಿಂದ ಬರೋ ಅಷ್ಟೊತ್ತಿಗೆ ನೈಟ್ ಆಗೋಗುತ್ತೆ. ನೈಟಲ್ಲಿ ಮಲಗಿ ಎದ್ದು ಮತ್ತೆ ಬೆಳಗ್ಗೆ ಅದೇ ಆಫೀಸ್. ಫ್ರಸ್ಟ್ರೇಟೆಡ್. ಗೈಸ್, ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲಿ ರೂಮ್ ಬರೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಯಿತು. ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಎಂಜಾಯ್ ಮಾಡಿ ವ್ಲಾಗ್ನ, ಶೇರ್ ಮಾಡಿ. ಬೇಜಾರಾದರೆ ಯಾವಾಗಲೂ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬೈ ಬಾಯ್.